ಫಲಿತಾಂಶ ಪ್ರಕಟ ಆಗಿದೆ. 5 ಕಾಂಗ್ರೆಸ್ನ ಅಭ್ಯರ್ಥಿಗಳು, 2 ಬಿಜೆಪಿಯ ಅಭ್ಯರ್ಥಿಗಳು ಗೆಲುವನ್ನ ದಾಖಲು ಮಾಡಿದ್ದಾರೆ. ಆದರೆ ಆಗಿರುವಂತಹ ಅಡ್ಡ ಮತದಾನ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅನ್ನೋದನ್ನ ಹೇಳ್ತೀನಿ. ನಾವು ಬೆಳಗ್ಗೆಯಿಂದ ನಿಮ್ಮ ನಂಬರ್ಸ್ನ ತೋರಿಸ್ತಾ ಇದ್ವಿ. ಈ ಪಕ್ಷೇತರರು 3 ಜನ, ಹಾಗೆಯೇ ಬಿಜೆಪಿಯ ಉಚ್ಚಾಟಿತ 2, ಅವರೆಲ್ಲ ಸೇರಿದ್ರೇನು ಕಾಂಗ್ರೆಸ್ನ ಒಟ್ಟು ಬಲ ಆಗ್ತಾ ಇದ್ದಿದ್ದು, ಒಟ್ಟು ಸಂಖ್ಯಾ ಬಲ ಆಗ್ತಾ ಇದ್ದಿದ್ದು 141. ಆದ್ರೆ ಈ 5 ಜನ ಅಭ್ಯರ್ಥಿಗಳಿಗೆ ಬಿದ್ದಿದೆಯಲ್ಲ ಮತ, ಆ ಮತಗಳನ್ನ ನೀವು ಕೌಂಟ್ ಮಾಡಿ ನೋಡಿದ್ರೆ ಕಾಂಗ್ರೆಸ್ಗೆ ಬಿದ್ದಿರುವಂತಹ ಒಟ್ಟು ಮತ 151. ಅಂದ್ರೆ 10 ವೋಟ್ ಎಕ್ಸ್ಟ್ರಾ ಬಿದ್ದಿದೆ. ಬಿಜೆಪಿ ಹಾಗೆ ಜೆಡಿಎಸ್ ಇವರಿಬ್ಬರ ಮೈತ್ರಿಯಿಂದ ಅಥವಾ ಇವರಿಬ್ಬರ ಸಂಖ್ಯೆ ಒಟ್ಟಾಗಿ ನಾವು ಗಮನಿಸಿದ್ರೆ ಬಿಜೆಪಿ, ಜೆಡಿಎಸ್ ಹಾಗೆ ಯತ್ನಾಳ್ ಅವರ ವೋಟ್ ಅದನ್ನ ಪ್ಲಸ್ ಮಾಡಿ ಗಮನಿಸಿದ್ರೆ ಒಟ್ಟು 81 ವೋಟ್ ಇತ್ತು. ಆದ್ರೆ ಬಿಜೆಪಿ ಹಾಗೆ ಜೆಡಿಎಸ್ ನ ಅಭ್ಯರ್ಥಿ ಪರವಾಗಿ ಒಟ್ಟಾಗಿ ಬಿದ್ದಂತಹ ಮತಗಳು 70. ಅದರಲ್ಲಿ 1 ಮತ ಅಸಿಂಧುವಾಗಿದೆ ಅಂತ ಹೇಳಿ ಪಕ್ಕಕ್ಕಿಡೋಣ. ಟೋಟಲ್ 221 ನಂಬರ್ಸ್ ನಮಗೆ ಲಭ್ಯ ಆಗುತ್ತೆ. ಅಲ್ಲಿಗೆ 10 ಮತ ಅಡ್ಡ ಮತದಾನ ಆಗಿದೆ. ಯಾರಿಂದ ಆಗಿದೆ? ಬಿಜೆಪಿ ಹಾಗೆ ಜೆಡಿಎಸ್ ಎರಡೂ ಕಡೆಯಿಂದ ಅಡ್ಡ ಮತದಾನ ಆಗಿರೋದು ಬಹಳ ಸ್ಪಷ್ಟ ಆಗಿದೆ. ಅಡ್ಡ ಮತದಾನ ಆದಂತ ಆ ವೋಟ್ಗಳು ಬಿದ್ದಿರೋದು ಕಾಂಗ್ರೆಸ್ನ ಅಭ್ಯರ್ಥಿಗೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಬಿಜೆಪಿ ಬಹಳ ಸೇಫ್ ಅಲ್ಲಿತ್ತು, ಬಹಳ ಆರಾಮಾಗಿತ್ತು, ರಿಲ್ಯಾಕ್ಸ್ ಮೂಡ್ ನಲ್ಲಿತ್ತು. ತನ್ನ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಅಂತ ಹೇಳಿ 29 ವೋಟ್ಗಳನ್ನ ಕೌಂಟ್ ಮಾಡಿ ಹೆಚ್ಚುವರಿಯಾದಂತಹ ವೋಟನ್ನ ಜೆಡಿಎಸ್ಗೆ ನಮ್ಮವರು ಹಾಕ್ತಾರೆ ಅಂತ ಬಿಜೆಪಿ ನಾಯಕರು ಹೇಳಿದ್ರು. ಆದ್ರೆ ಬಿದ್ದಂತಹ ವೋಟ್ಗಳು ಎಷ್ಟು? ರಘು ಕೌಟಿಲ್ಯ ಅವರಿಗೆ 29 ವೋಟ್ ಬೀಳುತ್ತೆ. ಆದ್ರೆ ಲಿಂಗರಾಜ್ ಪಾಟೀಲ್ ಅವರಿಗೆ ಬಿದ್ದಂತಹ ವೋಟ್ ಕೇವಲ 27 ಮಾತ್ರ. ಗೆದ್ದಿದ್ದಾರೆ, ಓಕೆ. ಬಟ್ ಜೆಡಿಎಸ್ ನ ಅಭ್ಯರ್ಥಿ 14 ಮತಗಳು ಮಾತ್ರ ಬಿದ್ದಿದ್ದಾವೆ ಜೆಡಿಎಸ್ ನ ಅಭ್ಯರ್ಥಿಗೆ. ಹಾಗಾಗಿ ಇದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಒಟ್ಟು 10 ಮತಗಳು ಅಡ್ಡ ಮತದಾನ ಆಗಿದ್ದಾವೆ ಜೆಡಿಎಸ್ ನಿಂದ ಹಾಗೆಯೇ ಬಿಜೆಪಿಯಿಂದ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಜೆಡಿಎಸ್ ನ 7 ಶಾಸಕರಿಂದ ಅಡ್ಡ ಮತದಾನ ಆಗಿದೆ ಅನ್ನುವಂತ ಅಪ್ಡೇಟ್. ಅಂದ್ರೆ ಈ 14 ವೋಟ್ ಜೆಡಿಎಸ್ಗೆ ಏನು ಬಿದ್ದಿದೆಯೋ ಆ 14ರಲ್ಲಿ 14 ಜೆಡಿಎಸ್ ನದ್ದಲ್ಲ, ಬಿಜೆಪಿಯ ಹೆಚ್ಚುವರಿ ಮತಗಳು ಅದು ಜೆಡಿಎಸ್ಗೆ ಬಿದ್ದಿದೆ. ಅಲ್ಲಿಗೆ 7 ಜನ ಶಾಸಕರು, ಜೆಡಿಎಸ್ ನ ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಬಿಜೆಪಿಯ 3 ಅಥವಾ 4 ಜನ ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅನ್ನುವಂತಹ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಮೇಲ್ ಶುರುವಾಗುತ್ತೆ ನೋಡಿ, ಇದರ ಪರಿಣಾಮಗಳನ್ನ ಇನ್ನು ಮೇಲ್ ನೋಡ್ಬೇಕು ನಾವು. ಅಡ್ಡ ಮತದಾನ ಆಗ್ಬಿಡ್ತು ಬಿಜೆಪಿಯಲ್ಲಿ ಹಾಗೆ ಜೆಡಿಎಸ್ ನಲ್ಲಿ. ಯಾಕೆ ಅಡ್ಡ ಮತದಾನ ಆಯ್ತು? ತಮ್ಮದೇ ಪಕ್ಷದ ಅಭ್ಯರ್ಥಿಗಳನ್ನ ಬಿಟ್ಟು ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಬಿಜೆಪಿ ಅವರು ರಿಸ್ಕ್ ಹಾಕ್ಬಿಟ್ರು. ಲಿಂಗರಾಜ್ ಪಾಟೀಲ್ ಬಿದ್ದಿದ್ದೇ 27 ವೋಟ್, 29 ವೋಟ್ಗಳನ್ನ ಲೆಕ್ಕ ಹಾಕಿ ಇಂಥವ್ರು ಹಾಕಬೇಕು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿತ್ತು. ಆದ್ರೆ ಬಿಜೆಪಿಯ ಒಬ್ಬ ಅಭ್ಯರ್ಥಿಗೆ ಬಿದ್ದಿದ್ದು 27 ಮತ ಮಾತ್ರ. ಉಳಿದಂತಹ ಮತ, ಕೆಲ ಹೆಚ್ಚುವರಿ ಮತಗಳು ಅದು ಕಾಂಗ್ರೆಸ್ ಅಭ್ಯರ್ಥಿಗೆ ಹೋಗಿದೆ. ಜೊತೆಗೆ ಜೆಡಿಎಸ್ ನಲ್ಲಿ 7 ಜನ ಶಾಸಕರು, ಒಬ್ರಲ್ಲ ಇಬ್ರಲ್ಲ 7 ಜನ ಶಾಸಕರು ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತವನ್ನ ಹಾಕಿದ್ದಾರೆ. ಇಲ್ಲ ಅಂತಂದ್ರೆ ಎಷ್ಟೇ ಕೌಂಟ್ ಮಾಡಿದ್ರು ನಿಮ್ಗೆ ವಿನಯ್ ಕಾರ್ತಿಕ್ ಅವರಿಗೆ 29 ಮತಗಳು ಬೀಳಬಹುದಾಗಿತ್ತೇನೋ. ಆದ್ರೆ ಅವರಿಗೆ 32 ವೋಟ್ಗಳು ಬಿದ್ದಿದ್ದಾವೆ. 141 ಇದ್ದಿದ್ದು ಅವರ ಸಂಖ್ಯಾಬಲ. ಬಟ್ ಬಿದ್ದಿರುವಂತಹ ವೋಟ್ಗಳು ಕಾಂಗ್ರೆಸ್ಗೆ ಬರೋಬ್ಬರಿ 151. 10 ಮತಗಳು ಹೆಚ್ಚುವರಿಯಾಗಿ ಬಿದ್ದಿದ್ದಾವೆ ಕಾಂಗ್ರೆಸ್ಗೆ. ಯಾರು ಹಾಕಿದ್ರು? ಬಿಜೆಪಿ ಹಾಗೆ ಜೆಡಿಎಸ್ ನಿಂದ ಆ ಮತಗಳು ಬಿದ್ದಿದ್ದಾವೆ. ಬಿಜೆಪಿಯಿಂದ 3 ರಿಂದ 4 ಮಂದಿ ಅಡ್ಡ ಮತದಾನ ಮಾಡಿದ್ದಾರೆ. ಜೆಡಿಎಸ್ ನಿಂದ ಬರೋಬ್ಬರಿ 7 ಮಂದಿ ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅನ್ನುವಂತಹ ಸ್ಪಷ್ಟ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.